ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೃಹಲಕ್ಷ್ಮಿ ಅಪ್ಡೇಟ್ಸ್. ಗೃಹಲಕ್ಷ್ಮಿ 30ನೇ ಕಂತು ಯಾಕಿನ್ನ ಬಿಡುಗಡೆ ಆಗಿಲ್ಲ, ಹಾಗಿದ್ರೆ ಯಾವಾಗ ಬಿಡುಗಡೆ ಆಗುತ್ತೆ, ಹಾಗಿದ್ರೆ ಎಷ್ಟು ಕಂತಿನ ಹಣ ಬಂದು ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನರಿಗೆ ಬಂದು ಡೌಟ್ಸ್ ಇತ್ತು. ಹಾಗಿದ್ರೆ ಆ ಡೌಟ್ಸ್ನ ಈ ವಿಡಿಯೋದಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಹಾಗಿದ್ರೆ ಯಾವಾಗ ಬರ್ಬೋದು 30ನೇ ಕಂತಿನ ಹಣ ಅಂತ ನೀವೆಲ್ಲರೂ ಕಾಯ್ತಿದ್ರಿ ಅಂತ ಅಂದರೆ ಈ ವಿಡಿಯೋದಲ್ಲಿ ಆ ಮಾಹಿತಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಚಾನಲ್ ಇದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಬೇಕು ಅಂತ ಅಂದರೆ ಇವಾಗ ಮೊದಲಿಂದನೂ ಯಾವ ರೀತಿ ಹಣ ಬಂದು ಜಮೆ ಆಗ್ತಾ ಬರ್ತಾ ಇದೆಯಪ್ಪ ಅಂತ ಅಂದರೆ ಜನವರಿ ಹಣ ಜನವರಿಗೆ, ಫೆಬ್ರವರಿ ಹಣ ಬಂದು ಫೆಬ್ರವರಿಗೆ, ಹಾಗೆ ಮಾರ್ಚ್ ಹಣ ಬಂದು ಮಾರ್ಚ್ಗೆ, ಏಪ್ರಿಲ್ ತಿಂಗಳಲ್ಲಂತೂ 2 ಕಂತಿನ ಹಣ ಬಂದು ಬಿಡುಗಡೆ ಆಯಿತು. ಹೌದು, ಅದೇ ರೀತಿ ಮೇ ತಿಂಗಳ ಹಣನೂ ಕೂಡ ಬಿಡುಗಡೆ ಹಾಗೆ ಆಗುತ್ತೆ. ಈಗ ಏಪ್ರಿಲ್ ತಿಂಗಳಲ್ಲಿ 28 ಮತ್ತು 29ನೇ ಕಂತಿನ ಹಣ ಯಾವ ರೀತಿ ಬಂದು ಜಮೆ ಆಯಿತು ಅಂತ ನೀವೇನಾದರೂ ಕೇಳೋದಾದರೆ, ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ 28ನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿತ್ತು. ಹಾಗೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ 29ನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿರುವಂಥದ್ದನ್ನು ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಇದೇ ರೀತಿ ರಾಜ್ಯ ಸರ್ಕಾರ ಬಂದು ಮುಂದುವರಿಸ್ಕೊಂಡು ಬರ್ತಾ ಇದೆ. ಹಾಗಿದ್ರೆ 30ನೇ ಕಂತಿನ ಹಣನೂ ಬರಬೇಕಲ್ವಾ, ಯಾವಾಗ ಬರುತ್ತೆ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಿದ್ರಿ ಅಂತ ಅಂದರೆ ಹೌದು, ಅತಿ ಶೀಘ್ರದಲ್ಲೇ ಅಂದರೆ ಮೇ ತಿಂಗಳ ಕೊನೆಯಲ್ಲಿ, ಅಂದರೆ ಮೇ ತಿಂಗಳ ಹೆಂಡಲ್ಲಿ ಅಥವಾ ಮೇ ತಿಂಗಳು ಮುಗಿಯೋದ್ರೊಳಗೆ 30ನೇ ಕಂತಿನ ಹಣನೂ ಕೂಡ ಖಾತೆಗೆ ಜಮೆ ಹಾಗೆ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಯಾಕೆ ಡಿಲೇ ಆಗ್ತಿದೆ ಅಂತ ನೀವೇನಾದರೂ ಕೇಳೋದಾದರೆ, ಇವಾಗ 28 ಹಾಗೆ 29ನೇ ಕಂತಿನ ಹಣ ಬಂದು ಎಲ್ರಿಗೂ ಕೂಡ ಜಮೆ ಆಗಿಲ್ಲ. ಕೆಲವೊಬ್ಬರಿಗೆ ಪೆಂಡಿಂಗ್ ಇರುವ ಕಾರಣ ಎಲ್ರಿಗೂ ಕೂಡ ಹಣ ಬಂದು ಜಮೆ ಆಗೋವರೆಗೆ ಇದು ಮುಂದುವರಿಯುತ್ತೆ. ಅಂದರೆ 30ನೇ ಕಂತಿನ ಹಣ ಬಂದು ಯಾರಿಗೂ ಕೂಡ ಜಮೆ ಆಗಲ್ಲ. 28, 29ನೇ ಕಂತಿನ ಹಣ ಬಂದು ಎಲ್ರಿಗೂ ಕೂಡ ಜಮೆ ಆದಮೇಲೆ ನಂತರ 30ನೇ ಕಂತಿನ ಹಣ ಬಂದು ಜಮೆ ಆಗುವಂಥದ್ದನ್ನು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಇದೇ ರೀತಿ ಮುಂದುವರಿಸ್ಕೊಂಡು ಬರ್ತಾ ಇದೆ. ಹಾಗೆ ಮೇ ತಿಂಗಳ 30ನೇ ಕಂತಿನ ಹಣ ಬಂದು ಮೇ ತಿಂಗಳ 30ನೇ ತಾರೀಕಿನೊಳಗಡೆ ಬಂದು ಬಿಡುಗಡೆ ಆಗೋದಂತೂ ಪಕ್ಕ. ಯಾಕಪ್ಪ ಅಂತ ನೋಡೋದಾದರೆ, ಇವಾಗ ಮೇ ತಿಂಗಳ ಹಣನ ಮೇ ತಿಂಗಳಲ್ಲೇ ಹಾಕಿಬಿಟ್ರೆ ಇವಾಗ ಜೂನ್ ತಿಂಗಳ ಹಣನ ಜೂನ್ ತಿಂಗಳಲ್ಲೇ ಹಾಕ್ಬಿಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇಲ್ಲ ಅಂತಂದರೆ ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಕಷ್ಟ ಆಗುತ್ತೆ, ಹಣನ ಒದಗಿಸೋದು ಕೂಡ ಒಂದೇ ಬಾರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಆ ತಿಂಗಳ ಹಣನ ಆ ತಿಂಗಳಿಗೆ ತಲುಪಿಸುವಂತಹ ಕೆಲಸನ ರಾಜ್ಯ ಸರ್ಕಾರ ಇದುವರೆಗೂ ಮುಂದುವರಿಸ್ಕೊಂಡು ಬರ್ತಿದೆ. ಹಾಗೆ ಇನ್ನು ಮುಂದೆನೂ ಕೂಡ ಮುಂದುವರಿಯುತ್ತೆ. ಈ ವಿಡಿಯೋದಲ್ಲಿ ಯಾವಾಗ ಹಣ ಬರುತ್ತೆ ಅಂತ ತಿಳ್ಕೊಂಡ್ರಿ, ಹಾಗೆ ಹಣ ಬರೋದಕ್ಕೆ ಯಾಕೆ ಡಿಲೇ ಆಗಿದೆ ಅಂತ ತಿಳ್ಕೊಂಡ್ರಿ, ಹಾಗೆ 28, 29ನೇ ಕಂತಿನ ಹಣ ಯಾವಾಗ ಬಂದಿತ್ತು ಅಂತ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಹಾಗಿದ್ರೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹೊಸ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಅಪ್ಡೇಟ್ಸ್ ನೀವು ತಿಳ್ಕೊಬೇಕು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನ ಮೊದಲ ಬಾರಿಗೆ ನೀವೇ ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.